ಗೊಂದಲಗಳಿಗೆ ಹೈಕಮಾಂಡ್ ಫುಲ್ ಸ್ಟಾಪ್ ಇಡಬೇಕು. ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೈಕಮಾಂಡ್ ಹೇಳೋದನ್ನ ನಾವು ಕೇಳೋದಕ್ಕೆ ರೆಡಿ. ಶಾಸಕರು ದೆಹಲಿಗೆ ಹೋಗೋದಕ್ಕೆ ಅವರಿಗೆ ಸ್ವತಂತ್ರ ಇದೆ. ದೆಹಲಿಗೆ ಹೋಗಿ ಅವರು ಏನು ಹೇಳ್ತಾರೋ ಹೇಳಿ, ಸಂಪುಟ ಪುನರ್ರಚನೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಹೇಳ್ತಿದ್ದಾರೆ. ಸದ್ಯಕ್ಕೆ ರಾಹುಲ್ ಗಾಂಧಿ ಭೇಟಿಗೆ ತೆರಳಲ್ಲ ಅಂತ ಹೇಳ್ತಿದ್ದಾರೆ ಸಿಎಂ. ಶಾಸಕರು ದೆಹಲಿಗೆ ಹೋಗೋದಕ್ಕೆ ಅವರಿಗೆ ಸ್ವತಂತ್ರ ಇದೆ, ಹೋಗಬಹುದು. ದೆಹಲಿಗೆ ಹೋಗಿ ಅವರು ಏನು ಹೇಳ್ತಾರೋ ಹೇಳಿ ಅಂತ ಹೇಳ್ತಿದ್ದಾರೆ. ಸಂಪುಟ ಪುನರ್ರಚನೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಸದ್ಯಕ್ಕೆ ರಾಹುಲ್ ಗಾಂಧಿ ಭೇಟಿಗೆ ತೆರಳಲ್ಲ ಅಂತ ಹೇಳ್ತಿದ್ದಾರೆ ಸಿಎಂ. ಒಂದು ಕಡೆ ಸಿಎಂ ಸಿದ್ದರಾಮಯ್ಯ, ಡಿಕೆಶಿ ಇಬ್ಬರು ಕೂಡ ಮೀಟ್ ಮಾಡಬೇಕು. ಹೈಕಮಾಂಡ್ ಬುಲಾವ್ ಕೊಡುತ್ತೆ. 29ಕ್ಕೆ ಸಭೆ ಕೂಡ ಆಯೋಜನೆ ಮಾಡಲಾಗಿದೆ ಅಂತ ಹೇಳಲಾಗಿದೆ. ಬಟ್ ಸಿದ್ದರಾಮಯ್ಯ ಈ ರೀತಿಯಾಗಿ ಹೇಳ್ತಾ ಇರುವಂಥದ್ದು. ಗೊಂದಲಗಳಿಗೆ ಹೈಕಮಾಂಡ್ ಫುಲ್ ಸ್ಟಾಪ್ ಇಡುತ್ತಾ? ಹಾಗಿದ್ರೆ ಕಾದು ನೋಡಬೇಕು. ಬೆಂಗಳೂರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವರು ಸ್ವಾತಂತ್ರ್ಯ ಇರ್ತದೆ. ಈಗ MLAಗಳು ಅವರು ಸ್ವಾತಂತ್ರ್ಯ ಇರ್ತದೆ. ಅವ್ರು ಏನು ಅಭಿಪ್ರಾಯ ಕೊಡ್ತಾರೆ ಅದನ್ನ ನೋಡೋಣ. ಜನ ಅಲ್ಟಿಮೇಟ್ಲಿ ಹೈಕಮಾಂಡ್ ಹ್ಯಾಸ್ ಟು ಟೇಕ್ ಎ ಡಿಸಿಷನ್. ಹೈಕಮಾಂಡ್ ಏನ್ ಹೇಳ್ತದೆ ಕೇಳಲಿಕ್ಕೆ set of MLAs also are appealing the High Command that you should put this matter to a rest. Whatever they want to say, let them say to the High Command. Ultimately, to put a full stop to this confusion, the High Command has to take it. ಸಚಿವ ಸಂಪುಟ ಪುನರಚನೆಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಅನ್ನುವಂತ ಮಾಹಿತಿ ಇರೋದು ಯಾವಾಗ ಕ್ಯಾಬಿನೆಟ್ ರೀಚ್ ಹೈ ಕಮಾಂಡ್ ಅವ್ರು ಕೊಟ್ಟಾಗಪ್ಪ. ಲಾಸ್ಟ್ ಟೈಮ್ ರಾಹುಲ್ ಗಾಂಧಿ ಅವರು ಭೇಟಿ ಆಗಿದ್ರಿ. Sir, any plans of meeting Rahul Gandhi, sir? No. Thank you, sir. ಈಗ MLAಗಳು ಅವರು ಸ್ವಾತಂತ್ರ್ಯ ಇರ್ತದೆ. ಅವ್ರು ಏನು ಅಭಿಪ್ರಾಯ ಕೊಡ್ತಾರೆ ಅದನ್ನ ನೋಡೋಣ. ಜನ ಅಲ್ಟಿಮೇಟ್ಲಿ ಹೈಕಮಾಂಡ್ ಹ್ಯಾಸ್ ಟು ಟೇಕ್ ಎ ಡಿಸಿಷನ್. ಹೈಕಮಾಂಡ್ ಏನ್ ಹೇಳ್ತದೆ ಕೇಳಲಿಕ್ಕೆ ನಾವು